ಆಮೇಲೆ ನೀವೇನು ಸೂಚನೆ ಕೊಡ್ತಾರೆ ಸೂಚನೆ ಕೇಳಿ ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ. ಈ ರೀತಿಯಾಗಿ ಒತ್ತಡಗಳು ಇದೆ. ಕೇಳಿ, ಪುಟ್ಟಣ್ಣ ಹೇಳಿದ್ರು ಈ ಸದನಕ್ಕಿಂತ ದೊಡ್ಡವನಲ್ಲ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ಆದರೂ ನೀವು ವೆರಿಫೈ ಮಾಡಿದ ನಂತರ ಮತ್ತೆ ನೀವೇನಾದ್ರು ನನಗೆ ಹೇಳಿದ್ರೆ ಅದನ್ನ ನಾನು ತಯಾರಿದ್ದೀನಿ ಅಂತ ಹೇಳಿದ್ರು. ಅದೇನೇ ಹೇಳಿದ್ದು ನಾವು ಈ ರೀತಿ ಇದನ್ನ ರಕ್ಷಣೆ ಅವ್ರು ಏನು ಹೇಳಿದ್ರು ಗೊತ್ತಾ ನಿಮ್ಗೆ? ಒಂದ್ ನಿಮಿಷ ಕೇಳಿ, ಕೇಳಿ ಈ ವಿಷಯ ಇಲ್ಲಿಗೆ ಮುಗಿತೀವಿ. ಅವರೇನಂತಾರೆ, ಇನ್ನೂ ನಿಮಗೆ ಹೆಚ್ಚಿದ್ದಿದ್ರೆ ನೀವು ನೋಡಿ ನನಗೆ ಹೇಳಿದ್ರೆ ಅದರಿಂದ ಏನಾರು ಹೇಳಿದ್ರೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನೋ ಮಾತನ್ನು ಹೇಳಿದರು. ಮತ್ತು ಅಕಸ್ಮಾತ್ ಇನ್ನೂ ಹೆಚ್ಚು ಅಧ್ಯಕ್ಷ ಅವರು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ, ಮುಖ್ಯಮಂತ್ರಿ ಭಾಷಣ ಅವರ ರಿಪ್ಲೈನ ಕೇಳಬಾರ್ದು. ಇಷ್ಟೇ. ಒಬ್ಬ ಸದಸ್ಯರಾಗಿ ನಾನು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಅವ್ರು ಎಷ್ಟು ಬೆಂಡ್ ಆಗಬೇಕೋ ಬೆಂಡ್ ಆಗಿದ್ದಾರೆ, ಎಷ್ಟು ಬೆಂಡ್ ಆಗಬೇಕೋ ಅಷ್ಟು ಬೆಂಡ್ ಆಗಿದ್ದಾರೆ, ಏನ್ ಹೇಳ್ಬೇಕೋ ಹೇಳಿದ್ದಾರೆ. ಅವರು ಈ ಸ್ಥಾನದಲ್ಲಿ ಕೂತ ಅನುಭವ ಇದೆ, ಅವ್ರಿಗೇನು ಅನುಭವ ಇಲ್ಲ ಅಂತಲ್ಲ. ಇವರು ಡೆಪ್ಟಿ ಸ್ಪೀಕರ್ ಇವರೆಲ್ಲ ಸೇರಿ ಮಾಡಿದವ್ರನ್ನ ಕೂತಿದ್ದಾರೆ, ಎಲ್ಲ ಇದ್ದಾರೆ. ಜೊತೆಗೆ ಅವರೆಲ್ಲ ಬಹಳ ಜೊತೆಲಿದ್ದವ್ರು ಅವರೆಲ್ಲ. ಸುಮ್ಮನೆ ಅಲ್ಟಿಮೇಟ್ಲಿ ಆಯ್ತು, CM ಹೌಸ್ಗೆ ಹೋಗ್ಬೇಕು, ಇಲ್ಲಿ ಪಾಸ್ ಮಾಡ್ಕೊಂಡು ಬಿಲ್ನ ಹೌಸ್ಗೆ ಹೋಗ್ಬೇಕು. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ಇದು ಸರ್ಕಾರದ ಪರವಾಗಿ ದಯವಿಟ್ಟು ಹೋಗಿ. ಇನ್ನ ಬೇಕಾದಷ್ಟು ಕ್ಲಾರಿಫಿಕೇಶನ್ಸ್ ಇದೆ. ಕಂಡೀಷನ್ ಅವ್ರಿಗೂ ಬಿಟ್ಟಿದ್ದು, ನಿಮ್ಗೂ ಅವ್ರಿಗಲ್ಲ. ಇಟ್ ಇಸ್ ಬಿಟ್ವೀನ್ ದಿ ಸ್ಪೀಕರ್ ಅಂಡ್ ಹಿಮ್, ಇಟ್ ಇಸ್ ನಾಟ್ ಬಿಟ್ವೀನ್ ಯು. ಸ್ಪೀಕರ್ ರೂಲಿಂಗ್ ನ ಅವ್ರು ಒಪ್ಕೊಂಡಿದ್ದಾರೆ. ಹಿ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಸ್ಪೀಕರ್ ರೂಲಿಂಗ್. ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಅದಕ್ಕೆ ಅವ್ರು ಏನ್ ಮಾತು ಹೇಳ್ತಾರೆ ಅದಕ್ಕೆ ಸಮ್ಮತಿ ಮಾಡಿದ್ದೀವಿ. ಸ್ಪೀಕರ್ ಮಾತುಗಳು ಮಾಡಿದೆ, ನಿಮ್ಗೆ ಇಲ್ಲ ತಡಿಲೇಬೇಕು ಅಂದ್ರೆ ನಿಮ್ಮ ಹಕ್ಕು. ಅವ್ರೇನು ಹೇಳಿದ್ರು ಗೊತ್ತಾ, ಈಗ ನೀವು ತೆಗೆದಿರಿ, ನಾನು ಒಪ್ಕೊಂಡಿನಿ, ಮುಗಿತಿ, ಸದನಕ್ಕಿಂತ ನಾ ದೊಡ್ಡವಲ್ಲ, ಇನ್ನೂ ನಿಮ್ಗೆ ಹೆಚ್ಚು ಏನಾದರೂ ಅವ್ರಿಗೆ ಹೇಳುವಂಥ ಮಾತಿಗೆ ಏನೇನು ಹೇಳಿದ್ರು ಅವರು, ಮೈ ಉಬ್ಬಿಸಿ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಇನ್ನೂ ಇಂಥ ಏನಾದ್ರು ಇದ್ರೆ ನೀವು ನೋಡಿ ಹೇಳಿದ ನಂತರ ನೀವು ಏನು ಹೇಳ್ತಾರೆ ನಾನು ತೀರ್ಮಾನ ನಾನು ಇನ್ನೊಂದರ ಬಗ್ಗೆ ಈಗ ಮಾತಾಡೋದಿಲ್ಲ. ಇಲ್ಲಿಗೆ ಇದನ್ನ ಎಂಡ್ ಮಾಡೋಣ. ಆದ್ರೆ ನನಗೆ ಬೇಕಾಗಿರೋದು ಅದನ್ನು ನೋಡ್ಬಿಟ್ಟು ಇನ್ನೊಂದ್ ಸಾರಿ ಹೇಳಿದ್ರೆ ಮತ್ತೊಂದ್ ಸಾರಿ ಅವ್ರ ಕ್ಷಮೆ ಕೇಳಬೇಕು. ಏನಿಲ್ಲ, ಒಂದೇ ಸಾರಿ ಯಾವ ಕಂಡೀಷನ್ ವಿಷಾದ ಅವ್ರು ಅಷ್ಟು ಹೇಳಿದ ಮೇಲೂ ಕೂಡ ಸದನನ ನೀವು ಬ್ಲಾಕ್ ಮಾಡಬೇಕು ಅಂತ ನಿಮ್ಮ ಮಾನಸಿಕವಾಗಿ ತಿಳ್ಕೊಬೇಡಿ. ಏನು ಇಲ್ಲ, ಈಗ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ಮುಂದೆ ನೋಡೋದು ಬೇಡ. ಈಗ ಅವ್ರನ್ನ ಕಡತನ ತೆಗೆದಾಕೈತಿ, ಮುಗಿದೈತಿ, ಅವ್ರ ವಿಷಾದ ವ್ಯಕ್ತಪಡಿಸ್ಯಾರ, ಇಲ್ಲಿಗೆ ಮುಗಿಸ್ಬಿಡಿ, ಸಾಕು. ಬೇಡ ಬಿಡಿ, ಆ ಕಂಡೀಷನ್ ನಾ ಕೇಳ್ಬೇಕಲ್ಲ. ನೋಡಿ, ಅವ್ರ ಕಂಡೀಷನ್ ನಾ ಕೇಳಂಗಿಲ್ಲ, ಅವ್ರ ಕಂಡೀಷನ್ ನಾ ಕೇಳ್ಬೇಕಲ್ಲ. ಬನ್ನಿ ಸರಣ, ಹಿಂಗ್ ಹೋಗ್ಬೇಕು. ಒಂದ್ ಸೆಕೆಂಡ್ ದಯಮಾಡಿ. ಈಗ ಸಭಾಧ್ಯಕ್ಷರೇ ಈಗ ನೋಡಿ, ಇದಕ್ಕೆ ಸರ್ಕಾರಕ್ಕೆ ಇಲ್ಲಿ ಏನ್ ನಡೀತು ಅನ್ನೋದು ತಿಳಿದೇ ಇರೋ ವಿಚಾರ ಏನಲ್ಲ. ಸರ್ಕಾರಕ್ಕೆ 100% ವಿಷಯ ತಿಳಿದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿಷಯ ಗೊತ್ತಾಯಿದೆ ಏನಿದೆ ಅಂತ. ಉಪಮುಖ್ಯಮಂತ್ರಿಗಳು ಸರ್ಕಾರ ಇದ್ರ ಮಧ್ಯೆ ಇಂಟರ್ಫಿಯರ್ ಆಗಿದ್ದಾರೆ. ಇಂಟರ್ಫಿಯರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ನಿರ್ಣಯನೇ ಅಂತಿಮ ಅನ್ನೋದು ನಮ್ಗೆ ಗೌರವ ಇದೆ. ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಅವರು ವಿಷಾದ ವ್ಯಕ್ತಪಡಿಸಿ ಆಗಿದೆ. ಕಂಡೀಷನ್ ಅದು ನಿಮಗೆ ಬಿಟ್ಟ ವಿಷಯ. ನಮಗೆ ಅದು ಕಂಡೀಷನ್ ಏನು ಇರಬಾರ್ದು. ಒಂದು. ಎರಡನೇದು, ಯಾವತ್ತೂ ಕೂಡ ಈ ರೀತಿ ನಾವು ಸದಸ್ಯರು ಯಾರು ನಡ್ಕೊಳ್ಬಾರ್ದು. ಅಲ್ಲ, ಇದು ಸದನದ ಅಲ್ಲ. ಆದ್ರೆ ನೋವಾದಾಗ ಕೇಳೋದು ನಮ್ಮ ಹಕ್ಕು. ಈಗ ತಾವು ಹೇಳಿದಿರಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದು ಏನು ಅನ್ನೋದು ಅರಿವಾಯ್ತು. ಈಗ ಪದೇ ಪದೇ ಹೇಳ್ತಾರೆ, ನಾವು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತೀವಿ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ. ನಮ್ಮಂತವರಿಗೆ ಈಗ ಆದಾಗ ರಕ್ಷಣೆಗೆ ಸರ್ಕಾರ ಬರ್ಬೇಕಾ ಅಥವಾ ಇಲ್ಲಿ ನಾವೇ ಬರ್ಬೇಕಾ? ಈಗ ಅವ್ರ ಗಮನಕ್ಕೆ ಬಂದಿದೆ, ಈಗ ಅವ್ರಿಗೂ ಅರ್ಥ ಆಗಿದೆ. ಆದ್ರಿಂದಾಗಿ ಪರವಾಗಿಲ್ಲ, ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾವು ಇದನ್ನ ಹೊರಗೆ ಬರ್ತೀವಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.